ಈ ಈ ಭೂಮಿದ ಏನೆಲ್ಲ ಘಟನೆಗಳು ನಡೆದವಲ್ಲ ಅದಕ್ಕೆ ಸಾಕ್ಷಿಯಾಗಿರೋರು ಇದೇ ಮಹೇಶ್ ಠಾಕೂರ್. ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಅವರು ನಮ್ಮ ಪರಿಕಾ ಅರಮನೆ ಅಂತ ಹೇಳುವಂಥ ಪ್ರದೇಶ, ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ನಾರಾಯಣ ಉಪಾಧ್ಯಾಯರು ಅಂತ ಹೇಳುವವರು ಪರಿಕಾ ತನ್ನ ಪ್ರಾಯದ ಸಂದರ್ಭದಲ್ಲಿ ಸೀನಿಯರ್ ಸಿಟಿಸನ್ ಅವರು ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಆ ದೇವಸ್ಥಾನವನ್ನು ಅವರು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ 5 ಎಕರೆ ಜಾಗವನ್ನು ಧರ್ಮಸ್ಥಳಕ್ಕೆ ದಾನವಾಗಿ ಕೊಡ್ತಾರೆ. ಅದರ ಮೇಲೆ ಆ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅದೇ ರೀತಿ ಮತ್ತು ಅವರು ಪುನಃ 13 ಎಕರೆ ಜಾಗವನ್ನು ಅಲ್ಲಿ ಧರ್ಮಸ್ಥಳದವರು ಪರ್ಚೇಸ್ ಮಾಡ್ತಾರೆ, ಒಳ್ಳೆ ರೇಟನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಆಗ ನಾನು ಇಲ್ಲಿಯ ಸ್ಥಳೀಯ ನಗರಸಭಾ ಸದಸ್ಯರಾಗಿರ್ತೇನೆ. ನಾನು 2006-7ರ ದಶಕದಲ್ಲಿ ಆಗಿರುವಂಥದ್ದು. ಒಳ್ಳೆ ರೇಟನ್ನು ಕೊಟ್ಟು ನಮ್ಮ ಸ್ನೇಹಿತರದೇ ಜಾಗವನ್ನು ಅವರು ಪರ್ಚೇಸ್ ಮಾಡಿ ಒಂದು ಒಳ್ಳೆಯ ಸೌಖ್ಯವನ್ನು ಅನ್ನುವಂಥ ಒಂದು ನ್ಯಾಚುರೋಪತಿ ಹಾಸ್ಪಿಟಲನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ನಮ್ಮ ಸ್ಥಳೀಯರಿಗೆ ಅಲ್ಲಿ ಕೆಲಸವನ್ನು ಕೊಡ್ತಾರೆ. ಅವರು ಮೂಲತಃ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ರಂತೆ. ಆಮೇಲೆ ಕಡೆಗೆ ಮೈಸೂರಿಗೆ ಹೋಗಿ ಒಂದು ಹೋಟೆಲನ್ನು ಮಾಡಿ, ಹೋಟೆಲ್ನಲ್ಲಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಅವರು ಇಲ್ಲಿ ಬಂದು ತುಂಬ ಡೆವಲಪ್ ಮಾಡಿದರು. ದೇವಸ್ಥಾನ ಆ ಊರನ್ನು ತುಂಬ ಡೆವಲಪ್ ಮಾಡಿದರು. ಅವರ ಪ್ರಾಯದ ಸಂದರ್ಭದಲ್ಲಿ ಅದನ್ನು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ ಕೊಟ್ಟರು. ಒಳ್ಳೆ ರೀತಿಯಲ್ಲಿ ನಡಿಬೇಕು, ನಾನು ಸ್ಥಾಪನೆ ಮಾಡಿದ ಸಂಸ್ಥೆ ಒಳ್ಳೆ ರೀತಿ ನಡಿಬೇಕು ಅನ್ನುವಂಥದ್ದು ಗೋಸ್ಕರವಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಏನು ಧರ್ಮೋತ್ತನ ಏನು ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ಪ್ರಾಯಶಃ ಅವರು ಅದನ್ನು ದಾನವಾಗಿ ಕೊಟ್ಟಿದ್ದಾರೆ.